ಗಿಲ್ಲಿ ಕಾಮಿಡಿ ಮಾಡಿದ್ರೆ ಓವರ್ ಆಗುತ್ತೆ ಅನ್ನೋರ್ಗೆಲ್ಲ ಒಂದು ಮಾತು. ಅವ್ನ್ ಮೀಸೆ ತೆಗ್ದಾಗ ಅವ್ನ್ ನಡ್ಕೊಂಡ್ ರೀತಿ, ಅಶ್ವಿನಿ ಅವ್ರು ಏಕವಚನದಲ್ಲಿ ಮಾತಾಡಿದಾಗ ಅವ್ನ್ ರಿಯಾಕ್ಟ್ ಮಾಡಿದ್ದು, ರಿಷಾ ಅವ್ನಿಗೆ ಹೊಡೆದಾಗ ರಿಯಾಕ್ಟ್ ಮಾಡಿದ್ದು, ಗಿಲ್ಲಿಗೆ ಕಿಚನ್ ಚಪ್ಪಾಳೆ ಸಿಕ್ಕಿದಾಗ ಅಶ್ವಿನಿ ಮಾತಾಡಿದಾಗ ಅವ್ನ್ ರಿಯಾಕ್ಟ್ ಮಾಡಿದ್ದು, ಅವ್ನ್ ಹಾಕೊಳ್ಳೋ ಬನಿಯನ್ ಬಗ್ಗೆ ಮಾತಾಡಿದಾಗ ಅವ್ನ್ ರಿಯಾಕ್ಟ್ ಮಾಡಿದ್ದು, ಇದನ್ನೆಲ್ಲ ನೋಡಿದಾಗ ಅವ್ನ ವ್ಯಕ್ತಿತ್ವ ಎಂಥದ್ದು, ಅವ್ನ ಮನಸ್ಸು ಎಂಥದ್ದು ಅನ್ನೋದು ಗೊತ್ತಾಗುತ್ತೆ. ಗಿಲ್ಲಿ ಪ್ಲೇಸಲ್ಲಿ ಬೇರೆ ಯಾರೇ ಇದ್ದಿದ್ರು ಇಷ್ಟೊಂದು ಸಹಿಸ್ಕೊಂಡಿರ್ತಿರ್ಲಿಲ್ಲ ಅನ್ಸುತ್ತೆ. ಇಷ್ಟೇ ಗುರು ಮಿಡಲ್ ಕ್ಲಾಸ್ ಹುಡುಗರ ಲೈಫ್ ಅಂದ್ರೆ. ಅವ್ನು ತುಂಬಾ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಅಂತ ಗೊತ್ತಾದ್ಮೇಲೆ ಅವ್ನು ಮಾಡೋದು ಓವರ್ ಕಾಮಿಡಿ ಅಂತ ಇದ್ದಾರೆ. ಅದಕ್ಕೆ ಹೇಳೋದು, ಬಡವ್ರ ಮನೆ ಮಕ್ಕಳು ಬೆಳಿತಾರಂದ್ರೆ ತುಳಿಯಕ್ಕೆ 100 ಜನ ಇರ್ತಾರಂತ. ಅಂತ 100 ಜನ ಬಂದ್ರು ಅವ್ನು ಕಾಪಾಡೋಕ್ಕೆ ಹೊರಗಡೆ 1000 ಅಲ್ಲ ಕೋಟ್ಯಾಂತರ ಜನಗಳಿದ್ದಾರೆ. ಅವ್ರಿಗೆ ಗೊತ್ತು ಯಾರನ್ನು ಗೆಲ್ಸ್ಬೇಕು ಈ ಸಲ, ಯಾರು ಗೆಲ್ತಾರಂತ. ಇವಾಗಲೇ ಫಿಕ್ಸ್ ಆಗಿದೆ ಬಿಗ್ ಬಾಸ್ 12 ವಿನ್ನರ್ ಯಾರಂತ. ಇನ್ನೊಂದೇನೆಂದರೆ ಈ ವಾರದ ಕಳಪೆ ಬಂದು ಗಿಲ್ಲಿಗೆ ಸಿಕ್ಕಿದೆ. ಸೊ ಅದು ಗಿಲ್ಲಿಗೆ ಸಿಕ್ಕಿರೋದು ಎಷ್ಟು ಸರಿ ಎಷ್ಟು ತಪ್ಪು ಅಂತ ಕಮೆಂಟಲ್ಲಿ ನೀವೇ ಹಾಕಿ. ಮತ್ತು ಇವತ್ತಿನ ವೀಕೆಂಡ್ ಎಪಿಸೋಡಲ್ಲಿ ಕಿಚ್ಚ ಬಾಸ್ ಅವ್ರು ಬಂದು ಯಾರಿಗೆ ಕ್ಲಾಸ್ ತೊಗೋಬೇಕು, ಯಾರು ಮಾಡೋದು ತಪ್ಪು ಯಾರು ಮಾಡೋದು ಸರಿ, ಗಿಲ್ಲಿ ಮಾಡೋದು ಸರಿನಾ ತಪ್ಪ, ನಿಮ್ಗೇನು ಅನಿಸುತ್ತೆ ಅದನ್ನು ಕಮೆಂಟಲ್ಲಿ ತಿಳಿಸಿ. ಮತ್ತು ನೆಕ್ಸ್ಟ್ ವ್ಲಾಗ್ ಸಿಗೋಣ. ಬಾಯ್ ಬಾಯ್.